ಡಿಯರ್ ಫ್ರೆಂಡ್ಸ್, ಈ ಥರ ಹುರ್ಕೋಬೇಕು. ಹುರ್ಕೊಂಡ ತಕ್ಷಣ ರುಚಿಗೆ ತಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕು ಅಷ್ಟು. ನೆಕ್ಸ್ಟು ಜೀರಿಗೆ, ನಾನು ಆವಾಗ ಜೀರಿಗೆ ಹಾಕಿದ್ದಿಲ್ಲ, ಈಗ ಹಾಕ್ತಾಯಿದ್ದೀನಿ. ಎಷ್ಟು ಕಾಳದಷ್ಟೇ. ನೆಕ್ಸ್ಟ್ ಸ್ವಲ್ಪ ಏನಂದರೆ ಗುರೋಳ್ಳಿ ಪೌಡ್ರ್ ರುಚಿಗೆ ತಕ್ಕಷ್ಟು. ಇದಿಷ್ಟೆಲ್ಲ ಹಾಕಿ ಇದನ್ನು ಮಿಕ್ಸರ್ ಮಾಡಿಕೊಂಡು ನುಣ್ಣಗೆ ನಾವು ಮಾಡಿದ ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅದನ್ನು ಒಗ್ಗರಣೆ ಕೊಟ್ಟು ಇದಕ್ಕೆ ಹಾಕಿಬಿಟ್ರೆ ಮುಗಿದೋಯ್ತು. ಈ ಥರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಈ ಥರ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಟೇಸ್ಟ್ ನೋಡೋಣ ಯಾವ ಥರ ಇದೆ ಚಟ್ನಿ ಅಂತ. ಈ ಥರ ಸಾಫ್ಟಾಗಿ ಬರಬೇಕು. ಈ ಥರ ಮೆತ್ತಗೆ ಬಂದು ಈ ಥರ ಚೆನ್ನಾಗಿ ಬಂದರೆ ಚಟ್ನಿ ಚೆನ್ನಾಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿದೆ, ಸೂಪರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.